ಧರ್ಮಸ್ಥಳದ ಅಲ್ಲಿ ಆನೆಗೆ ಬನ್ನಿ ಅಂತ ಕರೆಯೋ ಮಟ್ಟಕ್ಕೆ ಬಂದಿದೆ ಸರ್. ಅವರು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ತನಿಖೆ ಮುಗಿದಿಲ್ಲ, ತನಿಖೆ ಮುಗಿಲಿ, ನ್ಯಾಯಾಂಗ ತೀರ್ಪು ಬರಲಿ, ಆಮೇಲೆ ಮುಂದಿನ ಪ್ರತಿಕ್ರಿಯೆ ಪ್ರತಿಯೊಂದಕ್ಕೂ ನಾನು ಕೊಡ್ತೀನಿ. ಧರ್ಮಸ್ಥಳ ನಂಗೆ ಪಕ್ಕದಲ್ಲೇ ಇರೋದು, ಆಗಾಗ ಹೋಗ್ತಾನೆ ಇರ್ತೀನಿ. ನಿನ್ನೆ ಒಬ್ಬರು ಹಿರಿಯರು ನನಗೊಂದು ಮಾತು ಹೇಳಿದರು, ನೋಡಪ್ಪ ರವಿ, ಕೆಸರು ನಿನ್ನ ಮೇಲೆ ಬಿದ್ದರೂ ನೀನೇ ಹೋಗಿ ಸ್ನಾನ ಮಾಡಬೇಕು. ಕೆಸರೇ ಬಂದು ನಿನ್ನ ಮೇಲೆ ನೀನೇ ಹೋಗಿ ಕೆಸರಿಗೆ ಬಿದ್ದರೂ ನೀನೇ ಸ್ನಾನ ಮಾಡಬೇಕು. ಸಾಧ್ಯವಾದಷ್ಟು ಕೆಸರಿಂದ ದೂರ ಇರು ಅಂತ ಹೇಳಿದರು. ಹಾಗಾಗಿ ನಾನು ಏನೂ ಪ್ರತಿಕ್ರಿಯೆ ಕೊಡೋಕ್ಕೆ ಬಯಸಲ್ಲ. ಈಗ ಧರ್ಮಸ್ಥಳದ ಅಲ್ಲಿ ಆನೆಗೆ ಬನ್ನಿ ಅಂತ ಕರೆಯೋ ಮಟ್ಟಕ್ಕೆ ಬಂದಿದೆ ಸರ್. ಅವರು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ತನಿಖೆ ಮುಗಿದಿಲ್ಲ, ತನಿಖೆ ಮುಗಿಲಿ, ನ್ಯಾಯಾಂಗ ತೀರ್ಪು ಬರಲಿ, ಆಮೇಲೆ ಮುಂದಿನ ಪ್ರತಿಕ್ರಿಯೆ ಪ್ರತಿಯೊಂದಕ್ಕೂ ನಾನು ಕೊಡ್ತೀನಿ. ಧರ್ಮಸ್ಥಳ ನಂಗೆ ಪಕ್ಕದಲ್ಲೇ ಇರೋದು, ಆಗಾಗ ಹೋಗ್ತಾನೆ ಇರ್ತೀನಿ. ನಿನ್ನೆ ಒಬ್ಬರು ಹಿರಿಯರು ನನಗೊಂದು ಮಾತು ಹೇಳಿದರು, ನೋಡಪ್ಪ ರವಿ, ಕೆಸರು ನಿನ್ನ ಮೇಲೆ ಬಿದ್ದರೂ ನೀನೇ ಹೋಗಿ ಸ್ನಾನ ಮಾಡಬೇಕು. ಕೆಸರೇ ಬಂದು ನಿನ್ನ ಮೇಲೆ ನೀನೇ ಹೋಗಿ ಕೆಸರಿಗೆ ಬಿದ್ದರೂ ನೀನೇ ಸ್ನಾನ ಮಾಡಬೇಕು. ಸಾಧ್ಯವಾದಷ್ಟು ಕೆಸರಿಂದ ದೂರ ಇರು ಅಂತ ಹೇಳಿದರು. ಹಾಗಾಗಿ ನಾನು ಏನೂ ಪ್ರತಿಕ್ರಿಯೆ ಕೊಡೋಕ್ಕೆ ಬಯಸಲ್ಲ. ಈಗ ಧರ್ಮಸ್ಥಳದ ಅಲ್ಲಿ ಆನೆಗೆ ಬನ್ನಿ ಅಂತ ಕರೆಯೋ ಮಟ್ಟಕ್ಕೆ ಬಂದಿದೆ ಸರ್. ಅವರು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ತನಿಖೆ ಮುಗಿದಿಲ್ಲ, ತನಿಖೆ ಮುಗಿಲಿ, ನ್ಯಾಯಾಂಗ ತೀರ್ಪು ಬರಲಿ, ಆಮೇಲೆ ಮುಂದಿನ ಪ್ರತಿಕ್ರಿಯೆ ಪ್ರತಿಯೊಂದಕ್ಕೂ ನಾನು ಕೊಡ್ತೀನಿ. ಧರ್ಮಸ್ಥಳ ನಂಗೆ ಪಕ್ಕದಲ್ಲೇ ಇರೋದು, ಆಗಾಗ ಹೋಗ್ತಾನೆ ಇರ್ತೀನಿ. ನಿನ್ನೆ ಒಬ್ಬರು ಹಿರಿಯರು ನನಗೊಂದು ಮಾತು ಹೇಳಿದರು, ನೋಡಪ್ಪ ರವಿ, ಕೆಸರು ನಿನ್ನ ಮೇಲೆ ಬಿದ್ದರೂ ನೀನೇ ಹೋಗಿ ಸ್ನಾನ ಮಾಡಬೇಕು. ಕೆಸರೇ ಬಂದು ನಿನ್ನ ಮೇಲೆ ನೀನೇ ಹೋಗಿ ಕೆಸರಿಗೆ ಬಿದ್ದರೂ ನೀನೇ ಸ್ನಾನ ಮಾಡಬೇಕು. ಸಾಧ್ಯವಾದಷ್ಟು ಕೆಸರಿಂದ ದೂರ ಇರು ಅಂತ ಹೇಳಿದರು. ಹಾಗಾಗಿ ನಾನು ಏನೂ ಪ್ರತಿಕ್ರಿಯೆ ಕೊಡೋಕ್ಕೆ ಬಯಸಲ್ಲ.